ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ 12ನೇ ರಾಶಿಯೇ ಮೀನ ರಾಶಿ. ಉಳಿದ 11 ರಾಶಿಗಳಿಗಿಂತ ಭಿನ್ನವಾದ ವ್ಯಕ್ತಿತ್ವ ಇವರದ್ದು. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ. ಅನೇಕರು ಉದಾರತೆ ಹಾಗೂ ಸಹಾನುಭೂತಿಯುಳ್ಳವರು. ಮೀನರಾಶಿಯವರು ನಿಸ್ವಾರ್ಥಿಗಳು, ಆದರೆ ಇತರರಿಗೆ ಇವರು ನಿಷ್ಠುರರಾಗಿ ಕಾಣಬಹುದು. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಮೀನ ರಾಶಿಯಲ್ಲಿ ಹುಟ್ಟಿದವರಿಗೆ ಯಾವ ಉದ್ಯೋಗವು ಸೂಕ್ತವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೀನ ರಾಶಿಯವರು ಪ್ರತಿಯೊಂದು ಸೂಕ್ಷ್ಮ ವಿಚಾರದ ಬಗ್ಗೆ ಕೂಡ ಸಂಪೂರ್ಣ ಗಮನವನ್ನು ವಹಿಸುತ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಅವರು ಹೊಂದಿರುತ್ತಾರೆ. ಎಲ್ಲಕ್ಕಿಂತ ಒಬ್ಬ ಮಾರ್ಗದರ್ಶಕರಾಗಿ ಮೀನ ರಾಶಿಯವರು ತಮ್ಮ ಅನುಯಾಯಿಗಳನ್ನ ಸರಿಯಾದ ದಾರಿಗೆ ಕರೆದುಕೊಂಡು ಹೋಗುವಂತಹ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ಸಾಬೀತುಪಡಿಸುತ್ತದೆ. ಇನ್ನು ಮೀನ ರಾಶಿಯವರು ಶಿಕ್ಷಕರಾದರೆ ಅವರು ವಿದ್ಯಾರ್ಥಿಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳಿಗೆ ಎಡೆ ಮಾಡಿಕೊಡುವುದಿಲ್ಲ. ಪ್ರತಿಯೊಂದು ವಿಚಾರಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಾರೆ. ಇನ್ನು ಮೀನ ರಾಶಿಯವರ ಶಿಕ್ಷಣವನ್ನು ಕೇಳೋದಕ್ಕೆ ಕೂಡ ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ. ವಿದ್ಯಾರ್ಥಿಗಳಿಗೂ ಕೂಡ ಮೀನ ರಾಶಿಯ ಶಿಕ್ಷಕರ ಮಾರ್ಗದರ್ಶನವೇ ಅವರ ಯಶಸ್ಸಿನ ಗುರಿಯಾಗಿರುತ್ತದೆ. ಒಬ್ಬ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನ ನಿಗದಿತ ಗುರಿಯನ್ನು ಸಾಧಿಸಬೇಕು ಎಂಬ ಆಸೆ ಇದ್ರೆ ಮೀನ ರಾಶಿಯ ಶಿಕ್ಷಕರು ಅವರಿಗೆ ನಿಜವಾದ ಮಾರ್ಗದರ್ಶನವನ್ನು ನೀಡುತ್ತಾರೆ. ಮೀನ ರಾಶಿಯವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಅವರನ್ನು ಹಾಕಿದ್ರೂ ಕೂಡ ಅದರಿಂದ ಯಾವ ರೀತಿಯಲ್ಲಿ ಡಿಪ್ಲೊಮೆಟಿಕ್ ಆಗಿ ಹೊರಬರಬೇಕು ಹಾಗೂ ಸರಿ ಮಾಡಬೇಕು ಅನ್ನೋದನ್ನ ಅವರು ತಿಳಿದುಕೊಂಡಿರುತ್ತಾರೆ. ಮೀನ ರಾಶಿಯ ಶಿಕ್ಷಕರು ಇದ್ದ ಕಡೆಗೆ ಅವರ ವಿದ್ಯಾರ್ಥಿಗಳು ಖಂಡಿತವಾಗಿ ಹುಡುಕಿಕೊಂಡು ಬರುತ್ತಾರೆ. ಅಷ್ಟರ ಮಟ್ಟಿಗೆ ಮೀನ ರಾಶಿಯ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಜೀವನ ಮೌಲ್ಯವನ್ನು ಕಲಿಸಿಕೊಡುವುದಕ್ಕೆ ಯಶಸ್ವಿಯಾಗಿರುತ್ತಾರೆ. ಇನ್ನು ವಿದ್ಯಾರ್ಥಿಗಳು ಕೂಡ ಇವರ ಜೊತೆಗೆ ತಮಗೆ ಅನಿಸಿದ್ದನ್ನು ಮುಕ್ತವಾಗಿ ಹೇಳಿಕೊಳ್ಳುತ್ತಾರೆ. ಇದೇ ಕಾರಣದಿಂದಾಗಿ ಮೀನ ರಾಶಿಯ ಶಿಕ್ಷಕರು ಕೂಡ ಮಕ್ಕಳ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಮೀನ ರಾಶಿ ಶಿಕ್ಷಕರು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೋರಿಕೆ ಹಾಗೂ ಆದ್ಯತೆಗಳಿಗೆ ಬೆಲೆ ನೀಡಿ ಅದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನು ಒದಗಿಸುವುದಕ್ಕೆ ಯಶಸ್ವಿಯಾಗುತ್ತಾರೆ. ವಿದ್ಯಾರ್ಥಿಗಳ ನಡುವೆ ಸಾಮರಸ್ಯ ಸಾಧಿಸುವ ಕಾರಣಕ್ಕೆ ಕೂಡ ಮೀನ ರಾಶಿಯ ಶಿಕ್ಷಕರು ವಿದ್ಯಾರ್ಥಿಗಳ ನಡುವೆ ಫೇಮಸ್ ಆಗಿದ್ದಾರೆ. ಮೀನ ರಾಶಿಯವರು ತಮ್ಮ ಉತ್ಸಾಹ ಹಾಗೂ ತಡೆಯಿಲ್ಲದಂತಹ ಸಾಹಸ ಪ್ರವೃತ್ತಿಯ ಮನೋಭಾವದ ಕಾರಣದಿಂದಾಗಿ ಸಾಕಷ್ಟು ಜನಪ್ರಿಯರಾಗಿರುತ್ತಾರೆ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಮೀನ ರಾಶಿಯವರು ಸಾಂಪ್ರದಾಯಿಕ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರುತ್ತಾರೆ. ಮೀನ ರಾಶಿಯ ಶಿಕ್ಷಕರಲ್ಲಿ ಇರುವಂತಹ ಪ್ರತಿದಿನ ಹೊಸದನ್ನೇನಾದರೂ ಕಲಿಯಬೇಕು ಎನ್ನುವಂತಹ ಉತ್ಸಾಹ ಅವರ ವಿದ್ಯಾರ್ಥಿಗಳಲ್ಲಿ ಕೂಡ ಈ ಕುತೂಹಲ ಹೆಚ್ಚಾಗುವುದಕ್ಕೆ ಕಾರಣವಾಗುವಂತೆ ಮಾಡುತ್ತದೆ. ಮೀನ ರಾಶಿಯವರು ಸಾಮಾನ್ಯವಾಗಿ ಮನಸ್ಸಿನ ಆಂತರಿಕ ಕಾರ್ಯಗಳ ಬಗ್ಗೆ ಬಲವಾದ ಜ್ಞಾನವನ್ನು ಹೊಂದಿರುತ್ತಾರೆ. ಈ ಜ್ಞಾನವನ್ನು ಪರಾನುಭೂತಿಯೊಂದಿಗೆ ಸಂಯೋಜಿಸುವಲ್ಲಿ ಇವರು ಯಶಸ್ವಿಯಾದರೆ ಇವರು ಉತ್ತಮ ಥೆರಪಿಸ್ಟ್ಗಳಾಗಬಹುದು. ಬೇರೆ ಯಾರಿಗೂ ಸಾಧ್ಯವಾಗದ ರೀತಿಯಲ್ಲಿ ಇವರು ತಮ್ಮ ರೋಗಿಗಳನ್ನು ಕೇಳುವ ಮತ್ತು ಸಂಪರ್ಕಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಇವರು ಈ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾಗಬಹುದು. ಜೊತೆಗೆ ಅದು ಅವರಿಗೆ ಅತ್ಯುತ್ತಮ ವೃತ್ತಿಯಾಗಬಹುದು. ಮೀನ ರಾಶಿಯ ಜನರು ತಮಗೆ ವಹಿಸಲಾಗಿರುವ ಯಾವುದೇ ಕೆಲಸವನ್ನು ಬಹಳ ಸಹಾನುಭೂತಿ ಮತ್ತು ಪರಿಪೂರ್ಣತೆಯಿಂದ ಮುಗಿಸುತ್ತಾರೆ. ಇದರಿಂದ ಅವರು ತಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಮತ್ತು ಅವರ ಬಹುಮುಖತೆಯನ್ನು ಪ್ರದರ್ಶಿಸುವ ಅವಕಾಶವನ್ನು ಪಡೆಯುತ್ತಾರೆ. ಅಂತಹ ಸ್ಥಳೀಯರು ಈ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಾರೆ ಮತ್ತು ಅದಕ್ಕಾಗಿಯೇ ಅವರು ದತ್ತಿ ಕಾರ್ಯಗಳು ಮತ್ತು ಲೋಕೋಪಕಾರಿ ಚಟುವಟಿಕೆಗಳತ್ತ ಒಲವು ತೋರುತ್ತಾರೆ. ಅವರು ನಟ, ನರ್ತಕಿ,
ಹಾಸ್ಯ ನಟ ಅಥವಾ ಸಂಗೀತಗಾರರಾಗಿ ಮನರಂಜನಾ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಮತ್ತು ಹೆಚ್ಚು ಪ್ರಶಂಸೆಗೆ ಪಾತ್ರರಾಗುತ್ತಾರೆ. ಮೀನರಾಶಿಯ ಮಹಿಳೆಯರ ಶಕ್ತಿ ಹಾಗೂ ರೋಮಾಂಚಕ ವ್ಯಕ್ತಿತ್ವ ಸಕಾರಾತ್ಮಕವಾದುದು. ಈ ಮಹಿಳೆಯರು ಸ್ಮಾರ್ಟ್ ಹಾಗೂ ಇತರರನ್ನು ತಮ್ಮ ಮೋಹದ ಸೆಳೆತದಿಂದ ಮೆಚ್ಚಿಸುತ್ತಾರೆ. ವಿವಿಧ ಸ್ಥಳಗಳಿಗೆ ಹೋಗಲು, ಜೀವನದಲ್ಲಿ ವಿವಿಧ ಕ್ಷೇತ್ರಗಳ ಜನರನ್ನು ಭೇಟಿ ಮಾಡುವ ಅವಕಾಶಗಳನ್ನು ಪಡೆಯುವುದರಿಂದ ಸಾಕಷ್ಟು ಪ್ರಯಾಣವನ್ನು ಇಷ್ಟಪಡುತ್ತಾರೆ. ಇವರು ಎಲ್ಲರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳಬಲ್ಲರು, ಏಕೆಂದರೆ ಇವರ ಸಂಭಾಷಣೆಯ ಶೈಲಿ ಅತ್ಯುತ್ತಮವಾಗಿರುತ್ತದೆ ಹಾಗೂ ವಿಶಾಲ ಮನಸ್ಸಿನವರಾಗಿರುತ್ತಾರೆ. ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇರುತ್ತದೆ. ಇದರ ಜೊತೆಗೆ ಒಳ್ಳೆಯ ಕಲ್ಪನಾ ಶಕ್ತಿ ಸಹ ಇದೆ. ಬರಹಗಾರ, ತಂತ್ರಜ್ಞ, ಶಿಕ್ಷಕ, ವಿಜ್ಞಾನಿ ಆದರೆ ನಿಜಕ್ಕೂ ಉತ್ತಮವಾದ ಭವಿಷ್ಯ ಇರುತ್ತದೆ. ನಟನೆ, ಮಾಡೆಲಿಂಗ್, ಇಂಟೀರಿಯರ್ ಡಿಸೈನ್, ಕಾನೂನು, ರಿಯಲ್ ಎಸ್ಟೇಟ್ ಇವರಿಗೆ ಬಹಳ ಸೂಕ್ತವಾಗುತ್ತದೆ. ಈ ರಾಶಿಯ ಚಿಹ್ನೆಯು ಬುದ್ಧಿವಂತಿಕೆ, ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ. ಇವರು ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲರೂ ಕೂಡ. ಇವರು ಭಾವುಕರು, ಕೆಲವೊಮ್ಮೆ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಗುಣದವರು. ಇವರ ಮನಸ್ಸು ಇತರರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾದುದು. ತಮ್ಮ ನಿಜವಾದ ಭಾವನೆಗಳನ್ನು ಹೊರಗೆ ತೋರ್ಪಡಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಗಂಭೀರವಾಗಿರುವ ಇವರು ಚಿಂತನಾಶೀಲ ಸ್ವಭಾವದವರು. ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರುತ್ತಾರೆ. ಇವರು ತುಂಬಾ ಸಾಮಾಜಿಕವಾಗಿದ್ದರೂ ತಮ್ಮ ಸ್ನೇಹಿತರ ಆಯ್ಕೆಯ ಬಗ್ಗೆ ಬಹಳ ಆಲೋಚನೆ ಮಾಡುತ್ತಾರೆ. ಕಠಿಣ ಶ್ರಮಜೀವಿಗಳು, ಸಂಘಟನಾ ಸಾಮರ್ಥ್ಯವಿರುವ ಇವರು ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರುತ್ತಾರೆ. ಸ್ವಂತ ಆಲೋಚನೆಗಳನ್ನು, ವಿವೇಚನೆಯನ್ನು ಬಳಸಿ ಹೊಸದನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಇವರು ತುಂಬಾ ಭಾವಜೀವಿಗಳು, ಆದರೆ ಬಹಳ ನಿಷ್ಠೆಯನ್ನು ಹೊಂದಿರುತ್ತಾರೆ. ಹಾಗಾಗಿ ಇವರಿಗರ ಅಪರಾಧ ತನಿಖಾಧಿಕಾರಿ, ಪತ್ತೆದಾರ, ಶಸ್ತ್ರಚಿಕಿತ್ಸಕ ಮತ್ತು ನಿಗೂಢ ವಿಜ್ಞಾನದಲ್ಲಿ ವೃತ್ತಿ ಜೀವನ ಸೂಕ್ತವಾಗುತ್ತದೆ ಎನ್ನಬಹುದು. ಅಲ್ಲದೆ ಪ್ರಾಮಾಣಿಕತೆ, ಜವಾಬ್ದಾರಿ ಹಾಗೂ ಅನುಭವ ಇವರನ್ನ ಬಹಳ ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸ್ಕೂಬಾ ಡೈವರ್ಗಳಂತಹ ವೃತ್ತಿ ಜೀವನ ಇವರಿಗೆ ಸೂಟ್ ಆಗುತ್ತದೆ. ಈ ರಾಶಿಯವರು ವಿಜ್ಞಾನಿಗಳು, ಉತ್ತಮ ಕಾರ್ಯನಿರ್ವಾಹಕರು, ದೊಡ್ಡ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆಯಬಹುದು. ಕೆಲವರು ಉಪನ್ಯಾಸಕರು, ಜ್ಯೋತಿಷಿ, ಕಾನೂನು, ಹಣಕಾಸು ಅಥವಾ ಶಿಕ್ಷಣ ಸಲಹೆಗಾರರು ಆಗಬಹುದು. ಔಷಧ ವಲಯ, ಸಾಮಾಜಿಕ ಸೇವೆ, ಹಡಗಿನಲ್ಲಿ ಸಾಗಾಣೆ ಮತ್ತು ರಫ್ತು ವ್ಯವಹಾರ, ನಾವಿಕರು, ದ್ರವಗಳ ರಫ್ತು ಮತ್ತು ಆಮದು ವ್ಯವಹಾರ ಮಾಡಬಹುದು. ಇವರು ನಿರ್ಮಾಣ ಕಾರ್ಯ, ರಾಸಾಯನಿಕ ಕಂಪನಿಯಲ್ಲಿ ಕೆಲಸ, ಮೆಕ್ಯಾನಿಕಲ್ ಇಂಜಿನಿಯರ್, ಇಟ್ಟಿಗೆ ಗೂಡು ಮಾಲೀಕರು, ಸಿಮೆಂಟ್ ವ್ಯಾಪಾರಸ್ಥರು, ಶಸ್ತ್ರಚಿಕಿತ್ಸಕರು, ಸೀಸ, ತಾಮ್ರ ಅಥವಾ ಉಕ್ಕಿನ ವ್ಯಾಪಾರ ಅಥವಾ ಸಿಐಡಿ ಅಧಿಕಾರಿಯೂ ಆಗಬಹುದು. ಮೊದಲೇ ಹೇಳಿದಂತೆ ಮೀನ ರಾಶಿಯವರು ಸ್ವಭಾವತಃ ಮಾನವೀಯ ಗುಣವುಳ್ಳವರು. ತುಂಬಾ ಕರುಣಾಳು ಹಾಗೂ ಸಹಾನುಭೂತಿ ಹೊಂದಿರುತ್ತಾರೆ. ಎಲ್ಲ ಕೆಲಸದಲ್ಲೂ ಉತ್ಸಾಹದ ಮನೋಭಾವ ಹೊಂದಿರುತ್ತಾರೆ. ಇವರು ಏನನ್ನಾದರೂ ಮಾಡಬೇಕೆಂದು ಯೋಚಿಸಿದರೆ ಯಾರಿಂದಲೂ ಇವರನ್ನು ತಡೆಯಲು ಸಾಧ್ಯವಿಲ್ಲ. ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನು ತೋರ್ಪಡಿಸಿಕೊಳ್ಳುತ್ತಾರೆ. ಇತರರನ್ನು ಎಂದಿಗೂ ಅನುಸರಿಸುವುದಿಲ್ಲ. ಇದರಿಂದಾಗಿ ಸೃಜನಶೀಲತೆ ಹಾಗೂ ಅನನ್ಯತೆಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಬುದ್ಧಿವಂತಿಕೆಯಲ್ಲಿ ಇತರರನ್ನು ಆಶ್ಚರ್ಯಗೊಳಿಸುತ್ತಾರೆ. ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು. ಸದಾ ಬದಲಾಗುವ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನು ಹುಡುಕುತ್ತಾರೆ. ಆದ್ದರಿಂದ ಇತರರೊಂದಿಗೆ ಹೊಂದಾಣಿಕೆಯಾಗುವುದು ತುಂಬಾ ಕಷ್ಟ. ಇವರು ಕೆಲಸ ಮಾಡುವ ರೀತಿ ವಿಭಿನ್ನವಾದುದು. ಇದು ಇತರರಿಗೆ ಮಿತಿಮೀರಿದ ಸ್ವಭಾವದಂತೆ ಕಾಣಬಹುದು. ಕೆಲಸದ ಸ್ಥಳದಲ್ಲಿ ಇತರರನ್ನು ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನು ದಾಟಬಹುದು. ಇವರು ದುಃಖ, ಖಿನ್ನತೆ, ಆಕ್ರೋಶ ಹಾಗೂ ಒತ್ತಡವನ್ನು ಒಂದೇ ಬಾರಿಗೆ ಹೊರಹಾಕುತ್ತಾರೆ.
ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಹಠಮಾರಿ. ಏನನ್ನಾದರೂ ಬಯಸಿದರೆ ಅದು ಸಿಗಲು ಏನು ಬೇಕಾದರೂ ಮಾಡುತ್ತಾರೆ. ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬಾ ಹಠಮಾರಿಯಾಗಿರುತ್ತಾರೆ. ತಮ್ಮ ಮಾತೇ ನಡೆಯಬೇಕೆಂಬ ನಕಾರಾತ್ಮಕ ಗುಣ ಇವರದ್ದು ಐಟಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು. ಮೀನ ರಾಶಿಯವರು ತಮ್ಮ ಕನಸನ್ನು ನನಸಾಗಿಸುವ ವೃತ್ತಿಜೀವನಕ್ಕೆ ಕಾಲಿಡಲು ಬಯಸುತ್ತಾರೆ. ಇವರು ಅಸಾಧಾರಣ ಸೂಕ್ಷ್ಮ ಮತ್ತು ಸೃಜನಶೀಲ ಜೀವಿಗಳು. ಈ ಕಾಲ್ಪನಿಕ ಜೀವಿಗಳು ಹೇಗೆ ಬದುಕಬೇಕೆಂಬ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಅದರಂತೆ ತಮ್ಮ ಕನಸನ್ನು ಈಡೇರಿಸಲು ಪ್ರಯತ್ನಿಸುತ್ತಾರೆ. ಆರಂಭದಲ್ಲಿ ಹಣದ ಲಾಭವನ್ನು ಗಳಿಸುವಂತಹ ಉದ್ಯೋಗವನ್ನು ಬಯಸುತ್ತಾರೆ. ಕೆಲಸದಲ್ಲಿ ಸಾಧನೆಯನ್ನು ಮಾಡಿದಾಗ ತೃಪ್ತಿಯನ್ನು ಪಡೆಯುತ್ತಾರೆ. ಇವರು ದತ್ತಿ ಕೆಲಸ ಮತ್ತು ಸಮಾಜ ಸೇವಾ ಚಟುವಟಿಕೆಗಳತ್ತ ಒಲವು ತೋರುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಸರಿಹೊಂದುವ ವೃತ್ತಿಯೆಂದರೆ ಮನರಂಜನೆ ಮತ್ತು ಮಾಧ್ಯಮ ಉದ್ಯಮ, ಸೃಜನಶೀಲ ಕ್ಷೇತ್ರಗಳಾದ ಬರವಣಿಗೆ ಮತ್ತು ಕವನ, ಒಳಾಂಗಣ ವಿನ್ಯಾಸ, ವಾಸ್ತುಶಿಲ್ಪ ಇತ್ಯಾದಿಗಳು ಇವರಿಗೆ ಸೂಕ್ತವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.